ಅತ್ತೆ ಈಗ ತೀರ್ಥಯಾತ್ರೆ ಹೋಗ್ಬೇಕಾ? ಬರ್ಲಿ ಬಿಡ್ರಿ. ನಿನಗೆ ಗೊತ್ತಿಲ್ಲ, ಸುಮ್ಮನೆ ಅವ್ರು ಯಾವತ್ತೂ ಈ ಮನೆ ಬಿಟ್ಟು ಹೊರಗಡೆ ಹೋದವರಲ್ಲ. ಅದಕ್ಕೆ ಈಗ ಹೋಗ್ ಬರ್ಲಿ ಬಿಡಿ. ನಿನಗೆ ಗೊತ್ತಾಗಲ್ಲ ಅಂತ ಹೇಳಿದ್ನಲ್ಲ. ಅಯ್ಯೋ ರಾಮ, ಗೊತ್ತಾಗಲ್ಲ ಅಂದ್ರೆ ಈಗೇನು ಅತ್ತೆ ಹೊರಗಡೆ ಹೋಗೋದು ನಿಮ್ಗೆ ಇಷ್ಟ ಇಲ್ವಾ? ಹಾಗೆ ಅನ್ಕೋ. ಅವ್ರಿಗೂ ಅವ್ರದೇ ಆದ ಬದುಕಿರಲ್ವಾ? ಇಡೀ ಚಿನ್ನ ನಿಮ್ಗಾಗಿ ಮನೆಗಾಗಿ ತೇಯ್ದಿದ್ದಾರೆ. ಈ ಇಡೀ ವಯಸ್ಸಲ್ಲಾದ್ರೂ ಅವ್ರಿಗೆ ಎಲ್ಲಿ ಇಷ್ಟನೋ ಅಲ್ಲಿಗೆ ಹೋಗ್ ಬರ್ಲಿ ಬಿಡಿ. ಸರಿ, ಹೋಗಿ ಬರೋಕ್ಕೆ ಸರಿಯಾದ ವ್ಯವಸ್ಥೆ ಆದ್ರೆ ಸಾಕು. ನಾಣಿ ಹೇಳಿ ಪ್ಲೇನ್ ಟಿಕೆಟ್ ಬುಕ್ ಮಾಡಕ್ಕೆ ಹೇಳು. ಹಾಗೆ ನಾನು ಓಡಾಡೋಕ್ಕೆ ಒಂದು ಕಾರ್ ವ್ಯವಸ್ಥೆನೂ ಮಾಡಕ್ಕೆ ಹೇಳು. ಅದೆಲ್ಲ ಆಗತ್ತಪ್ಪ, ನೀವ್ ಸಮಾಧಾನವಾಗಿರಿ. ಏನಾದ್ರೂ ಮಾಡ್ಕೋ, ನಾನು ಹೊರಗಡೆ ಒಂದು ವಾಕ್ ಹೋಗಿ ಬರ್ತೀನಿ. ಇಂದುಮತಿಗೆ ಅಷ್ಟು ಆಪ್ತರು ನೀವು, ನಿಮಗೂ ನೆಮ್ಮದಿ ಇಲ್ಲ ಅಂತ ಗೊತ್ತಿರ್ಲಿಲ್ಲ. ಅವ್ರ ಕೆಲಸ ಮಾಡ್ತಾ ಇದ್ರೆ ಆಪ್ತರು ಅಷ್ಟೇ. ಪ್ರಪಂಚದಲ್ಲಿ ನೆಮ್ಮದಿ ಯಾರಿಗಿದೆ ಹೇಳಿ? ಜೊತೆಗೆ ಅವಮಾನ ಬೇರೆ. ಹೊಸ್ತಲ್ಲ ಅಂದ್ರಲ್ಲ. ಅವಮಾನ ತಡ್ಕೋಬಹುದು ಮೇಡಮ್, ಆದ್ರೆ ಉಡಾಯಿಸೋ ಬಾಂಬ್ ಕೈಲಿ ಇಟ್ಕೊಂಡು ತೆಪ್ಕಿರು ಅಂದ್ರೆ ಹೇಗ್ ಮೇಡಮ್? ನಿಮ್ ಎಲ್ಲಾ ಬಾಂಬ್ಗಳು ಟೂಸ್ ಪಟಾಕಿ ಆಗಿದೆ ಕರ್ವೆ. ಅದು ಗೊತ್ತಿದ್ದೆ ನಿಮ್ ಮೇಡಮ್ ಹೀಗ್ ಮಾಡಿರ್ಬೇಕು. ಮೇಡಮ್ ಇನ್ನೇನ್ ಕರ್ವೆ, ಫೋಟೋಸ್ ಕೊಟ್ಟೆ, ಏನೋ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅನ್ಕೊಂಡೆ. ಏನಾಯ್ತು? ಈಗ ನನ್ನ ಕೈಲಿರೋದು ಬಾಂಬ್ ಅಲ್ಲ ಮೇಡಮ್, ಮಿಸೈಲ್. ಓಕೆ, ನೋಡೋಣ ಏನ್ ಮಾಡ್ಬೋದು ಅಂತ. ನಾನೇ ಫೋನ್ ಮಾಡ್ತೀನಿ. ಪರಶು ಅಣ್ಣನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಣ್ಣ, ಇವತ್ತು ಪರಶು ಅಣ್ಣನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಹೇಳದ್ಯಲ್ಲ. ನೀವು ಹ್ಞೂ ಅಂದ್ರೆ ನಮ್ಮ ಕಡೆ ಲಾಯರ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಚೀಫ್ ಸೆಕ್ರೆಟರಿ ಫೋನ್ ಮಾಡಿಕೊಡು. ಇಷ್ಟು ಅಲಕ್ಷ್ಯ ಒಳ್ಳೇದಲ್ಲ ಅಲ್ವಾ? ವರ್ಷಗೆ ಲಾಯರ್ ಇಡೋ ಅಗತ್ಯ ಇಲ್ಲ. ಮೀಡಿಯಾದವರು ಇದನ್ನೇ ಹೈಲೈಟ್ ಮಾಡ್ತಾರೆ. ಪರ್ಶು ನಿನಗ್ ತಮ್ಮನೋ ನನಗ್ ತಮ್ಮನೋ? ಮರ್ಯಾದೆ ಹೋಗೋದು ನಿಂದೋ ನಂದೋ? ಸಾವಿತ್ರಿ, ಬರ್ತಡೇ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೆ ಕಣೆ. ನಂಗೆ ತುಂಬಾ ಸಂತೋಷ ಆಗಿದ್ದು ಮನೆಯವರೆಲ್ಲ ಒಟ್ಟಿಗೆ ಸೇರಿದ್ದು. ಸುಮಿತ್ರಾನು ಬಂದ್ಲು. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಕಣೆ. ಆದ್ರೆ ಏನಮ್ಮ ಆದ್ರೆ? ಸುಮಿ ಅಕ್ಕ ಇನ್ಮೇಲೆ ಇಲ್ಲೇ ಇರ್ತಾಳೆ. ಪರ್ಶು ಬಗ್ಗೆ ಏನ್ ಹೇಳಿದ್ಯಾ ಅವಳ ಹತ್ರ? ಸೂಕ್ಷ್ಮವಾಗೆಲ್ಲ ಹೇಳಿದ್ದೀನಮ್ಮ. ನಾವೇನೋ ಹುಷಾರಾಗಿ ನೋಡ್ಕೋತೀವಿ, ಆದ್ರೆ ಅಹಲ್ಯ? ಅದಕ್ಕೆ ಅಮ್ಮ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಸುಮಿ ಅಕ್ಕ ಒಂದಷ್ಟು ದಿನ ಸೀತಾಪುರಕ್ಕೆ ಹೋಗಿ ಬರ್ಲಿ ಅಂತ. ಕರೆಕ್ಟ್. ಆದ್ರೆ ಅಲ್ಲ, ಅವ್ರ ಅಪ್ಪ ಇಲ್ವಲ್ಲ, ಏನ್ ಹೇಳೋದು? ನಾನು ಅವ್ರ ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅಂತ ಹೇಳಿದ್ದೀನಿ. ನೀನ್ ಜವಾಬ್ದಾರಿ ತಗೊಂಡಿದ್ಯಾ ಅಂದ್ರೆ ಎಲ್ಲ ಸರಿಯಾಗೇ ಇರುತ್ತೆ. ತಮಾಷೆ ಯಾವುದು ನಿಜ ಯಾವುದು ಗೊತ್ತಾಗಲ್ಲ ನಿಮ್ಗೆ ಅಂದ್ರೆ ನಿಜವಾಗ್ಲೂ ನೀವು ಪೆದ್ದು ಆಂಟಿ. ಏಯ್, ಪ್ರೀತಿ ಇಲ್ದೆ ಹೋದ್ರು ಅಮೃತನ್ನ ಒಪ್ಕೊಂಡಿರೋದ್ರ ಹಿಂದೆ ಏನೋ ಇದೆ ಅಂತ ಅರ್ಥ ಆಗದೆ ಇರೋಷ್ಟು ಪೆದ್ದಿ ಅಲ್ಲ ನಾನು. ಏನ್ ಹೇಳ್ತಾ ಇದ್ದೀರಾ? ಅಮೃತ ನಿನ್ನ ಪ್ರೀತಿಸ್ತಾ ಇದ್ದಾಳೆ. ಇದನ್ನ ಹೇಳಕ್ ಬರ ಹೇಳಿದ್ರಾ? ಆಕ್ಚುಲಿ ಆಂಟಿ, ನನಗೆ ಅಮೃತನ್ ಬಗ್ಗೆ ಪ್ರೀತಿ ಇದೆಯಾ ಅನ್ನೋದು ಮುಖ್ಯನಾ? ಕಾಫಿಗೆ ಇನ್ನೊಂದ್ ಸಾರ್ತಿ ಸಿಗೋಣ. ಧಾರಾಳವಾಗಿ ನೀನು ನರಸಿಂಹರಾವ್ ಜೊತೆ ಲೆಕ್ಕ ಚಿಕ್ತಾ ಮಾಡೋಕ್ ಇದನ್ನೆಲ್ಲ ಮಾಡ್ತಿದ್ರೆ ನಾವು ಕಾಫಿ ಕುಡಿತಾ ಮಾತಾಡೋದು ಬೇಕಾದಷ್ಟಿದೆ. ನೆನಪಿರ್ಲಿ, ನಾನು ನಿನ್ ಜೊತೆ ಇರ್ತೀನಿ ಆರ್ಯನ್. ನನಗೂ ಬೇಕಾದಷ್ಟಿದೆ ಲೆಕ್ಕ ಚಿಕ್ತಾ ಮಾಡೋಕೆ ಆ ನರಸಿಂಹರಾವ್ ಜೊತೆ.